ಇದೀಗ ದರ್ಶನ್ಗೆ ಸಂಬಂಧಪಟ್ಟಂತ ಒಂದು ಸುದ್ದಿ ಬರ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖೆ ಒಂದ್ ಕಡೆ ನಡೀತಾ ಇದೆ. ಮೆಡಿಕಲ್ ಬೇಲ್ ಮೇಲೆ ದರ್ಶನ್ ಹೊರಗಡೆ ಇದ್ದಾರೆ. ನಟ ದರ್ಶನ್ಗೆ ಮತ್ತಷ್ಟು ಟೆನ್ಷನ್ ಇದೀಗ ಶುರು ಆಗಿದೆ. ನ್ಯೂಸ್ 18ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖೆಯನ್ನ ಪೊಲೀಸರು ಚುರುಕುಗೊಳಿಸಿ ಚಾರ್ಜ್ ಶೀಟ್ ಅನ್ನು ಕೂಡ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರು. ಅನಾರೋಗ್ಯದ ಹಿನ್ನೆಲೆಯಲ್ಲಿ ದರ್ಶನ್ಗೆ ಮೆಡಿಕಲ್ ಬೇಲ್ ಕೂಡ ಲಭ್ಯವಾಗಿದೆ. ಇನ್ನೊಂದು ಕಡೆ ರೆಗ್ಯುಲರ್ ಬೇಲ್ಗೂ ಟ್ರೈ ಮಾಡ್ತಿರುವಂತ ಈ ಸಂದರ್ಭದಲ್ಲಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಕೊಲೆ ನಡೆದ ಸ್ಥಳದಲ್ಲಿ ನಟ ದರ್ಶನ್ ಇದ್ದ ಬಗ್ಗೆ ಸಾಕ್ಷ್ಯ ಸಿಕ್ಕಿದೆ. 2 ಫೋಟೋಗಳು ರಿಟ್ರೀವ್ ಆಗಿರೋ ಬಗ್ಗೆ ಮಾಹಿತಿಗಳು ಲಭ್ಯವಾಗಿದೆ. ಪ್ರತ್ಯಕ್ಷದರ್ಶಿ ಮೊಬೈಲ್ನಲ್ಲಿ 2 ಫೋಟೋಗಳನ್ನ ರಿಕವರಿ ಮಾಡಲಾಗಿದೆ. ಪುನೀತ್ ಮೊಬೈಲ್ನಲ್ಲಿ 2 ಫೋಟೋ ರಿಕವರಿ ಮಾಡಲಾಗಿದೆ. ಕೊಲೆ ನಡೆದ ಶೆಡ್ನಲ್ಲಿ ಅದರಲ್ಲಿ ದರ್ಶನ್ ನಿಂತಿರೋದು ಸ್ಪಷ್ಟವಾಗಿದೆ. ಬ್ಲೂ ಕಲರ್ ಟಿ ಶರ್ಟ್, ಕಪ್ಪು ಬಣ್ಣದ ಜೀನ್ಸ್ ಪ್ಯಾಂಟ್ ಅನ್ನ ದರ್ಶನ್ ಧರಿಸಿದ್ರು. ಘಟನೆ ಬಳಿಕ 2 ಫೋಟೋವನ್ನ ಡಿಲೀಟ್ ಮಾಡಿದ್ದ ಪುನೀತ್. ಸೊ ಈ ಫೋಟೋಸ್ ಹಾಗೇನೆ ವಿಡಿಯೋ ಬಗ್ಗೆ, ಕೆಲವೊಂದು ಸೆಕೆಂಡ್ಗಳ ವಿಡಿಯೋ ಬಗ್ಗೆ ಒಂದಿಷ್ಟು ಚರ್ಚೆಗಳಾಗ್ತಾ ಇತ್ತು. ಇದೇ ಪ್ರಬಲ ಸಾಕ್ಷಿಯಾಗುತ್ತೆ ಈ ಪ್ರಕರಣದಲ್ಲಿ ಅಂತ ಚರ್ಚೆಗಳು ನಡೀತಾ ಇತ್ತು. ಆಲ್ರೆಡಿ ಸುಮಾರು 3991 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡಲಾಗಿತ್ತು. ಹೆಚ್ಚುವರಿಯಾಗಿ ಅಂದ್ರೆ ಅಡಿಷನಲ್ ಚಾರ್ಜ್ ಶೀಟ್ ನಲ್ಲಿ ಈ ಪ್ರಮುಖ ಸಾಕ್ಷಿ ಬಗ್ಗೆ ಉಲ್ಲೇಖವನ್ನ ಪೊಲೀಸರು ಮಾಡಿದ್ದಾರೆ. ಡಿಲೀಟ್ ಆಗಿ ಈಗ ರಿಕವರಿ ಆಗಿರುವಂತ 2 ಫೋಟೋಗಳು. ಕ್ಯೂರಿಯಾಸಿಟಿ ಇರೋದು, ಕೆಲವು ಸೆಕೆಂಡ್ಗಳ ಒಂದು ವಿಡಿಯೋ ಇದೆ, ಅದು ಕೂಡ ಒಂದು ಪ್ರಬಲ ಸಾಕ್ಷಿ ಆಗುತ್ತೆ. ಅದು ಯಾಕೆ ರಿಟ್ರೀವ್ ಮಾಡಿಲ್ಲ ಅಂತೆಲ್ಲ ವಾದ ಪ್ರತಿವಾದದ ಸಂದರ್ಭದಲ್ಲಿ ನಾವು ನೋಡಿದ್ವಿ, ವಕೀಲರು ಪ್ರಸ್ತಾಪ ಮಾಡಿದ್ದನ್ನ. ಆ ವಿಡಿಯೋ ಬಗ್ಗೆನೂ ಕೂಡ ಕುತೂಹಲ ಅಫ್ಕೋರ್ಸ್ ಇದೆ. ಘಟನೆ ಬಳಿಕ 2 ಫೋಟೋವನ್ನ ಪುನೀತ್ ಡಿಲೀಟ್ ಮಾಡಿದ್ದ. ಆ ಫೋಟೋಗಳನ್ನ ಈಗ ರಿಟ್ರೀವ್ ಮಾಡಲಾಗಿದೆ. ಘಟನಾ ಸ್ಥಳದಲ್ಲಿ, ರೇಣುಕಾಸ್ವಾಮಿ ಕೊಲೆಯಾದಂತ ಸ್ಥಳದಲ್ಲಿ ದರ್ಶನ್ ಇದ್ದಂತಹ ಫೋಟೋ ಅದು. ಅಂದ್ರೆ ಸಾಕ್ಷಿಯಾಗಿ ಈ ಫೋಟೋವನ್ನ ಈಗ ಕನ್ಸಿಡರ್ ಮಾಡಿದ್ದಾರೆ ಪೊಲೀಸರು. ಹೆಚ್ಚುವರಿ ಚಾರ್ಜ್ ಶೀಟ್ ಅಲ್ಲಿ ಈ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ. ಕೆಲವೊಂದು ಸಾಕ್ಷಿಗಳೇ ದರ್ಶನ್ಗೆ ಕೊಲೆ ಕೇಸಲ್ಲಿ ಕಂಟಕವಾಗುವಂತ ಸಾಧ್ಯತೆಗಳಿದೆ. ಟೆಕ್ನಿಕಲ್ ಎವಿಡೆನ್ಸ್ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ವಿಡಿಯೋಗಳು ಮತ್ತೆ ಫೋಟೋಗಳು ಅಂತ ಏನ್ ಹೇಳಲಾಗ್ತಾ ಇತ್ತು. ಇಷ್ಟು ದಿನ ಆದ್ರೂ ಕೂಡ ಡಿಲೀಟ್ ಆದಂತ ಫೋಟೋಗಳು ರಿಟ್ರೀವ್ ಯಾಕಾಗಿಲ್ಲ ಅಂತಾನೂ ಕೂಡ ಸಾಮಾನ್ಯ ಜನರು ಪ್ರಶ್ನೆಗಳನ್ನ ಮಾಡ್ತಾ ಇದ್ರು. ಇದೀಗ ರಿಟ್ರೀವ್ ಆಗಿರುವಂತ ವರದಿ ಬಂದಂತ ಹಿನ್ನೆಲೆಯಲ್ಲಿ ಅಡಿಷನಲ್ ಚಾರ್ಜ್ ಶೀಟ್ ನಲ್ಲಿ ಈ ಫೋಟೋ ಬಗ್ಗೆ ಪೊಲೀಸರು ಉಲ್ಲೇಖವನ್ನ ಮಾಡಿದ್ದಾರೆ. ಪ್ರತ್ಯಕ್ಷದರ್ಶಿ ಮೊಬೈಲ್ ನಲ್ಲಿ 2 ಫೋಟೋಗಳಿತ್ತು. ಆತನ ಹೆಸರು ಪುನೀತ್ ಅಂತ, ಆತ ಡಿಲೀಟ್ ಮಾಡಿದ್ದ. ಫೈನಲಿ ಅದನ್ನ ರಿಕವರಿ ಮಾಡಲಾಗಿದೆ. ಬ್ಲೂ ಟಿ ಶರ್ಟ್ ಹಾಗೇನೆ ಕಪ್ಪು ಬಣ್ಣದ ಜೀನ್ಸ್ ಪ್ಯಾಂಟ್ ಅನ್ನ ಅವತ್ತು ಪರ್ಟಿಕ್ಯುಲರ್ ಆಗಿ ದರ್ಶನ್ ಹಾಕೊಂಡಿದ್ರು.